ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ, ನಾನು ಒಂದ್ ಕೆಲಸ ಮಾಡು ದುರ್ಗಾ. ಹಾ, ಅಲ್ಲಿ ಮೂಲೆ ಕಾಣಿಸ್ತಿದ್ಯಲ್ಲ, ಆ ಮೂಲೆಯಲ್ಲಿ ಮಲ್ಕ. ಅದು ಅಯ್ಯೋ, ತಲೆ ನೋವ್ತಾ ಇದೆ. ಸರಿ ಸರಿ, ನಾನು ಇಲ್ಲೇ ಇರ್ತೀನಿ. ಹಾ, ನಾನು ಸತ್ಯನ ತಿಳ್ಕೊಳ್ಳೇಬೇಕು. ಅದ್ರ ಜೊತೆಗೆ ಸಮಯ ಮುಗಿಯೋದಕ್ಕೂ ಮುಂಚೆ ನಾನು ವಾಪಸ್ ಬರಲೇಬೇಕು. ಅದು ಮುಖ್ಯ. ನನ್ನ ಕುಟುಂಬದವರು ಸುರಕ್ಷಿತವಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ನನಗೆ ಯಾವಾಗ ಖಚಿತವಾಗಿ ಅನ್ಸುತ್ತೋ ಆವಾಗಲೇ ನಾನು ಇಲ್ಲಿಂದ ಹೋಗೋದು. ನಾನು ಸತ್ಯನ ತಿಳ್ಕೊಂಡು ವಾಪಸ್ ಬಂದೇ ಬರ್ತೀನಿ. ಏನು ಬದಲಾಗಿಲ್ವಲ್ಲ, ಎಲ್ಲ ಹಾಗೇನೆ ಇದೆ. ನಿಜವಾಗ್ಲೂ ಆ ಮಣಿ ಕೆಲಸ ಮಾಡ್ತಿದ್ಯಾ? ಅಮ್ಮ ಅಮ್ಮ, ಏನಿದು? ಮನೆ ಒಳಗೆ ದರ್ಪಣ ಇಲ್ಲ, ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಹೌದು, ಅಂಬಿಕಾ ಸತ್ಯದ ಹಿಂದೆ ಬಿದ್ದಿದ್ದಾಳೆ. ಸತ್ಯದ ಹಿಂದೆ? ಅಮ್ಮ ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ಅವಳ ಸಾವಿನ ಸತ್ಯದ ಹಿಂದೆ. ಏನು? ಅಂಬಿಕಾ? ಅದು ಹೇಗೆ ಸಾಧ್ಯ ಅಮ್ಮ? ಮಾಳವಿಕಾ, ಅಂಬಿಕಾ ಯಾರ ಮಗಳು ಅನ್ನೋದನ್ನ ಮರ್ತು ಬಿಟ್ಟಿಯಾ? ಓ, ಇದೆಲ್ಲ ಅವನ ಕೆಲ್ಸನಾ? ಅಮ್ಮ, ಮತ್ತೀಗೇನ್ ಮಾಡೋದು? ಅಂಬಿಕಾಗ್ ಸತ್ಯ ಗೊತ್ತಾಗ್ಬಿಟ್ರೆ? ಅಮ್ಮ, ಅಂಬಿಕಾ ತಾನಾಗೆ ಆ ದರ್ಪಣದೊಳಗಡೆ ಹೋಗಿದ್ದಾಳಲ್ವಾ? ಒಂದ್ ವೇಳೆ ಈಗ ನಾವೇನಾದ್ರೂ ಆ ದರ್ಪಣನ ನಾಶ ಮಾಡ್ಬಿಟ್ರೆ ಅಂಬಿಕಾ ವಾಪಸ್ ಬರೋದಕ್ಕಾಗೋದೇ ಇಲ್ಲ ಅಲ್ವಾ? ಅವಳ ಅವಶ್ಯಕತೆ ನಮ್ಗಿರೋ ಅಷ್ಟು ದಿನ ನಾವು ಅವಳನ್ನ ಅದ್ರೊಳಗೆ ಬಂಧಿಸಬಹುದಲ್ವಮ್ಮ? ಹೌದು, ನೀನು ಹೇಳ್ತಿರೋದು ಸರಿಯಾಗಿದೆ. ಅಂದ್ರೆ ಅಂಬಿಕಾ ತಾನೇ ಬಲೆಗೆ ಬಿದ್ದಿದ್ದಾಳೆ ಅಂತ ಹೇಳಿ ಇಂಥ ಸಂದರ್ಭನ ಉಪಯೋಗಿಸ್ಕೊಳ್ಳದೆ ಇರ್ತಾಳ ಈ ಮಾಳವಿಕಾ? ಅಂಬಿಕಾ, ಸತ್ಯ ತಿಳ್ಕೋಬೇಕು ಅನ್ನೋ ನಿನ್ನ ಹುಚ್ಚು ನಿರ್ಧಾರದ ಬಗ್ಗೆ ನೀನೇ ಪಶ್ಚಾತ್ತಾಪ ಪಡಬೇಕು. ನೋಡ್ತಾ ಇರು.
ಮಾಯಾ ಹೇಗಿದೆ ಜೀವನ? ಜೀವನ ನೆಲಸಮ ಆಗಿದೆ ನೋಡಿ. ಮಾಯಾ, ಷರತ್ತು ಏನಾದ್ರೂ ಬಂದ್ಬಿಟ್ರೆ? ನೋ ವೇ. ಶರತ್ ಇವತ್ತು ಯಾವುದೇ ಕಾರಣಕ್ಕೂ ಬರಲ್ಲ. ಅದಕ್ಕೆ ಎಷ್ಟು ಆಟ ಆಡಿಸ್ಬೇಕೋ ಅಷ್ಟು ಇವತ್ತೇ ಆಟ ಆಡ್ಸೋಣ. ಈ ಮಾಯಾ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಈ ದುರ್ಗಂಗೆ ಇವತ್ ಗೊತ್ತಾಗ್ಬೇಕು. ಮಾಯಾ, ಏನೇ ಆಗ್ಲಿ ಇವಳನ್ನ ಈ ತರ ನೋಡೋದಕ್ಕೆ ನನ್ಗೆ ಮನ್ಸಿಗೆ ಒಂಥರ ಸುಖ ಸಿಗತ್ತೆ. ಹೇಳ್ಕೊಳ್ಳೋದಕ್ ಮಾತ್ರ ದೊಡ್ಡ ಮನೆ ಸೊಸೆ ಇವಳು, ಆದ್ರೆ ನಿನ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಪಾಪ ದುರ್ಗಾ. ಈ ಮಾಯಾ ಅಂದ್ರೆ ಏನು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವಳಿಗೆ. ಮಾಯಾ, ದುರ್ಗಾ, ದುರ್ಗಾ ಇಲ್ಲಾಕ್ ಮಲ್ಕೊಂಡಿದ್ಯಾ? ಶರತ್, ಅದು ಅವಳು ನನ್ಗೆ ಹೆಲ್ಪ್ ಮಾಡೋದಕ್ ಬಂದ್ಲು. ಹಾಗೆ ಇಲ್ಲೇ ಹಾಗೆ ಇಲ್ಲೇ ಮಲ್ಕೊಂಡ್ಬಿಟ್ಲು ಅಲ್ವಾ ಮಾಯಾ? ಹೌದು ಶರತ್, ಅದು ನೀವ್ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನೀನಾಫ್ ಮಾಯಾ, ನಾನ್ ಮನೆಗ್ ಬರಲ್ಲ ಅಂತ ದುರ್ಗಾನ ಹೇಗ್ ಬೇಕೋ ಹಾಗೆ ಟ್ರೀಟ್ ಮಾಡ್ಬೋದು ಅಂತ ಅನ್ಕೋಬೇಡ. ನನಗೆ ಶಾನ್ವಿ ಕಾಲ್ ಮಾಡಿ ಎಲ್ಲ ಹೇಳಿದ್ಲು, ಅದಕ್ಕೆ ದುರ್ಗಂಗೋಸ್ಕರ ಬಂದೆ. ದುರ್ಗಾ, ದುರ್ಗಾ ಇದ್ದೇಳು? ಓ ಮೈ ಗಾಡ್, ಮಾ ಇಷ್ಟೊಂದು ಬಿಸಿ ಆಗಿದೆಯಲ್ಲ, ಜ್ವರ ಬಂದಿದೆ ಅಂತ ಅನ್ಸುತ್ತೆ. ಶರತ್, ನಾನೇನು ಹೇಳಲಿಲ್ಲ, ದುರ್ಗಾನೇ ಇಲ್ಲೇ ಮಲ್ಕೊಂಡ್ಲು. ಸ್ಟಾಪ್ ಇಟ್ ಮಾಯಾ, ಇವಾಗ ನೀನ್ ಏನು ಜಸ್ಟಿಫೈ ಮಾಡೋದಕ್ಕೆ ಬರ್ಬೇಡ. ನೋಡು, ನಾನು ಈಗ ಫೈನಲ್ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲ ದುರ್ಗನ್ ಏನಾದ್ರೂ ಈ ರೀತಿ ಟ್ರೀಟ್ ಮಾಡೋದು ನಾನು ನಿನ್ನ ನೋಡಿದ್ರೆ ಖಂಡಿತ ನಿನ್ನ ಸುಮ್ಮನೆ ಬಿಡಲ್ಲ. ಎತ್ಕೊಂಬೇರೆ ಹೋಗ್ತಾ ಇದ್ದಾನಲ್ಲ ಮಾಯಾ. ಈಗ